ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿದೆ. ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರೇ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಇದರ ಪರಿಣಾಮನೇ ಕಾಂಗ್ರೆಸ್ ಪಕ್ಷದ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದು ಶಾಸಕರನ್ನ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಗೊಂದಲ ಇವತ್ತು ಆಡಳಿತ ಪಕ್ಷದಲ್ಲಿ ಇದೆ ಅನ್ನೋದನ್ನ ಸ್ವತಃ ಶಾಸಕರು ಇವತ್ತು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. BR ಪಾಟೀಲ್ ಹೇಳ್ತಾರೆ ಒಬ್ರು ಲಾಟ್ರಿ ಮುಖ್ಯಮಂತ್ರಿಗಳು ಅಂತೇಳಿ, ಅಂದ್ರೆ ಅರ್ಥ ನಿಮ್ಮ ಅವಧಿ ಮುಗಿದಿದೆ ಅಂತೇಳಿ. ಲಾಟ್ರಿ ಮುಖ್ಯಮಂತ್ರಿಗಳು ಅಂತೇಳಿ BR ಪಾಟೀಲ್ ಹೇಳಿದ್ದಾರೆ. ರಾಜು ಕಾಗೆ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದ್ರ ಮಧ್ಯೆ ರಾಮನಗರ ಶಾಸಕರು ಕೂಡ ಇಕ್ಬಾಲ್ ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನ ನೀಡಿದ್ದಾರೆ. ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅಂತೇಳಿ ನಾವೇನು ಭಾವಿಸ್ತಿದ್ವಿ ಸಿದ್ದರಾಮಯ್ಯ ಅವರು ಆಡಳಿತದ ಮೇಲೂ ಕೂಡ ಹಿಡಿತವನ್ನ ಕಳೆದುಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಇದರ ನಡುವೆ ರಾಜ್ಯದ ಜನರು ಇವತ್ತು ಈ ಸರ್ಕಾರಕ್ಕೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ, ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ. ಇಂಥ ಅಯೋಗ್ಯ ಸರ್ಕಾರವನ್ನ, ಜನವಿರೋಧಿ ಸರ್ಕಾರವನ್ನ ತಂದಿದ್ದೀವಲ್ಲ, ನಾವು ಮತವನ್ನ ಕೊಟ್ಟಿದ್ದೀವಲ್ಲ ಅಂತೇಳಿ ನಾಡಿನ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳ ಗಂಭೀರವನ್ನು ತೆಗೆದುಕೊಳ್ಬೇಕಾಗ್ತದೆ. ಕ್ಷೇತ್ರಗಳಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳನ್ನ. ಸರ್ಕಾರ ಬಂದು 2 ವರ್ಷ ಆದರೂ ಸಹ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ ಅನುದಾನವನ್ನ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ರಸ್ತೆಗಳು ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ, ಬಡವರಿಗೆ ಮನೆ ಕೊಡೋದಕ್ಕಾಗ್ತಾ ಇಲ್ಲ, ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ನಾವು ನೀಡೋದಕ್ಕಾಗ್ತಾ ಇಲ್ಲ ಶಾಸಕರು. ಇಂಥ ದುಸ್ಥಿತಿ ಇವತ್ತು ಬಂದಿದೆ ಇವತ್ತು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಚೆನ್ನಾಗಿದೆ ಅಂತ ಹೇಳಿದ್ರೆ, ಬಸವರಾಜರೆಡ್ಡಿ ಅವರು ನಿಮ್ಮ ಕ್ಷೇತ್ರಗಳಿಗೆ ಅನುದಾನಕ್ಕೆ ಹಣ ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತೇವೆ, ಇದು ಬೆದರಿಕೆ. ಈ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು ಬಸವರಾಜರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ನಾನು ಅನ್ಕೊಂಡಿದ್ದೇನೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಸೂಚನೆ ಇಲ್ಲದೆ ಅವ್ರು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ದಾಟಿನಲ್ಲಿ ಇವತ್ತು ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ಕಡೆ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಮುಖೇನ ಬರೆ ಎಳಿತಾ ಇದ್ದಾರೆ. ಇವತ್ತು ನೋಡಿ, ಗ್ರಾಮೀಣ ಭಾಗದಲ್ಲೂ ಕೂಡ ಈಗ ದುಪ್ಪಟ್ಟು ಆಸ್ತಿ ತೆರಿಗೆ ಹಾಕಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸುತ್ತೋಲೆ ಹೊರಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಯಾವ ಮಟ್ಟಕ್ಕೂ ಕೂಡ ಇಳಿಯೋದಕ್ಕೆ ಹೇಸೋದಿಲ್ಲ ಸರ್ಕಾರ. ಈಗ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಬಡವರ ಜನಸಾಮಾನ್ಯರ ಜೇಬಿಗೆ ಇವತ್ತು ಕತ್ತರಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಕುಸಿದು ಬಿದ್ದಿದೆ. ಇದು ವಾಸ್ತವಿಕ ಸತ್ಯ. ಅದನ್ನೇ ಬಸವರಾಜರೆಡ್ಡಿ ಅವರು ಹೇಳಿರೋದು. ಮತ್ತೊಂದು ಕಡೆ ಹಾಸನದಲ್ಲಿ 30-40 ಜನ ಇವತ್ತು ಹೃದಯಾಘಾತದಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಾನು ಮೊನ್ನೆ ವಿರೋಧ ಪಕ್ಷದ ನಾಯಕರಿಗೂ ಮನವಿ ಮಾಡಿದ್ರೆ ಅವರು ಕೂಡ ಹಾಸನ ಹೋಗ್ತಾ ಇದ್ದಾರೆ. ಇವತ್ತು ನಾಳೆಲ್ಲೂ ಅವರು ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಉಸ್ತುವಾರಿ ಸಚಿವರಿಗೆ 2-3 ತಿಂಗಳಿಂದ ಈ ರೀತಿ ಸಾವುಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಾಸನಕ್ಕೆ ಭೇಟಿ ನೀಡಲ್ಲ ಅಂದ್ರೆ ಅರ್ಥ ಏನಾಗಿದ್ರೆ, ಒಂದು ಕಡೆ ಉಸ್ತುವಾರಿ ಸಚಿವರು ಭೇಟಿ ಕೊಡೋದಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಭೇಟಿ ಕೊಡ್ತಾ ಇಲ್ಲ. ಈ ರೀತಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಬಗ್ಗೆ ಜನ ಸಂಪೂರ್ಣ ವಿಶ್ವಾಸ ಕಳೆದುಕೊಂಡಿದ್ದಾರೆ. ನಾಡಿನ ಜನತೆಯ ಪಾಲಿಗೆ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ. ಅನ್ನಭಾಗ್ಯಕ್ಕೆ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ಏನ್ ಹೇಳಿದ್ರು ಕಾಂಗ್ರೆಸ್ನವರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 10 kg ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು. ಚುನಾವಣೆ ಮುಗಿದ ಮೇಲೆ ಕೇಂದ್ರ ಸರ್ಕಾರ ಕೊಡುವಂತ 5 kg ಸೇರಿಸ್ಕೊಂಡು ಇವ್ರದ್ದು 10 kg ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಈಗ ಅಕ್ಕಿನೂ ಕೂಡ ಕೊಡೋದಿಲ್ಲ, ಅದನ್ನು ಇಂದಿರಾ ಕಿಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಮೂಲಕ ಸುಮಾರು 700-800 ಕೋಟಿ ರೂಪಾಯಿ ಉಳಿತಾಯ ಆಗುತ್ತಂತೆ ಸರ್ಕಾರಕ್ಕೆ. ನೀವು ಭರವಸೆ ಕೊಟ್ಟಿದ್ದೇನೋ 10 kg ಅಕ್ಕಿನ ಕೊಡ್ತೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದೀರಿ. ಈಗ ಆ ಅಕ್ಕಿನ ಮಾರ್ಕೆಟ್ ಅಲ್ಲಿ ಮಾರ್ಕೊಳ್ತಾ ಇದ್ದಾರೆ.
ಹಾಗಾಗಿ ನಾವು ಇಂದಿರಾ ಕಿಟ್ ಕೊಡ್ತೇವೆ, ಬೇಳೆ ಎಣ್ಣೆನೋ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಮುಖೇನ 700-800 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತೇಳಿ ಅವರ ಒಂದು ಲೆಕ್ಕಾಚಾರ. ಸತ್ಯ ಏನು ಅಂತೇಳಿ ದುಡ್ಡು ಉಳಿಸೋದಕ್ಕೋಸ್ಕರ ಅಕ್ಕಿಯನ್ನು ನಿಲ್ಲಿಸಿ ಬೇರೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ಯಾರು ಬಂದು ಕೂರ್ತಾರೆ, ಇದು ನಮ್ಗೆ ಆಸಕ್ತಿ ಇಲ್ಲ. ರಾಜ್ಯದ ಜನರು ಕೂಡ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯವರು ಮುಂದುವರೆದ್ರು ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಭಿವೃದ್ಧಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೇಳಿದ ಯಾರೇ ಬಂದ್ರು ಕೂಡ ಇದೇ ಪರಿಸ್ಥಿತಿ. ಒಟ್ಟು ರಾಜ್ಯದ ಜನರು ಉಪವಾಸ ಅಂತೂ ತಪ್ಪಿದ್ದಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಏನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸರ್ ಏನಾಗ್ತಿದೆ? ಎಲ್ಲ ಕಡೆ ಆಗ್ತಿದೆ, ರಾಜ್ಯದೊಂದು ಪೆಂಡಿಂಗ್ ಇದೆ. ಈಗ ಗುಜರಾತ್, ಉತ್ತರ ಪ್ರದೇಶ್, ಕರ್ನಾಟಕ ಮತ್ತು ಮತ್ತೊಂದು ರಾಜ್ಯ, 4 ರಾಜ್ಯಗಳು ಇನ್ನೂ ಬಾಕಿ ಉಳಿದುಕೊಂಡಿದೆ ಅಂತೇಳಿ ಮಾಹಿತಿ ನಮಗೂ ಇದೆ. ಆದರೆ ಈಗಾಗಲೇ ಸುಮಾರು 27-28 ರಾಜ್ಯಗಳ ಅಧ್ಯಕ್ಷರ ಘೋಷಣೆಗಾಗಲೇ ಆಗಿದೆ. ನನಗೆ ಅನಿಸ್ತಾಗೆ ಬರುವಂಥ, ಅಂದರೆ ನಾನು ದಿನಾಂಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂತಂದರೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡುವಂಥದ್ದು. ಇದೆಲ್ಲದಕ್ಕೂ ಕೂಡ ಬರುವಂಥ ಕೆಲವು ದಿನಗಳಲ್ಲಿ ಪಾರ್ಲಿಮೆಂಟ್ ಸೆಷನ್ ಶುರುವಾಗುವ ಮುಂಚಿತವಾಗಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ಸರ್, ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆದ್ಮೇಲೆ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆ ಆಗುತ್ತೆ? ಎಲ್ಲವೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮುಂಚಿತವಾಗಿ ಆಗುತ್ತೆ ಅನ್ನೋ ಸೂಚನೆಗಳು ಬರ್ತಾ ಇದೆ. ಆಗುತ್ತೆ ಅಂತ ನಾವು ನಂಬ್ಕೊಂಡಿದ್ದೇವೆ. ಆಮೇಲೆ ಇದು ರಾಯಗುಡ್ಡದ ಪ್ರಕರಣ ಸರ್, ರಾಗಿಗುಡ್ಡದಲ್ಲಾಗಿರ್ತಕ್ಕಂಥ ಪ್ರಕರಣ ಮಾನ್ಯ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಗೃಹ ಸಚಿವರು ಇದು ಪತ್ತೆನೇ ಇಲ್ಲ. ಮಂಗಳೂರಾದಂಥ ಘಟನೆ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೇವೆ ಯಾವ ರೀತಿ ಇವತ್ತು ದೇಶದ್ರೋಹಿಗಳನ್ನು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ನಾವೇನು ಕರಿತೇವೆ, ಅಂದರೆ ಇವ್ರು ಯಾರಿಗೂ ಕೂಡ ಒಂಥರ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗ ಆಗಿದೆ ರೀ ಇವರಿಗೆ. ನಾವು ಏನೇ ಮಾಡೋದು ಸಹ ಕಾಂಗ್ರೆಸ್ ಪಕ್ಷ ಬಚಾಯಿಸ್ತದೆ, ಸರ್ಕಾರ ಬಚಾಯಿಸುತ್ತೆ. ನಮಗೆ ಯಾರೂ ಕೂಡ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಏನು ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ಟಲ್ಲಿ ಏನಿವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತಿದ್ದಾವೆ. ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದೇ ಅವ್ರಿಗೆ ಈ ರೀತಿ ಉಚಿತನ ಮಾಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು, ರಾಜ್ಯ ಸರ್ಕಾರಕ್ಕೆ ಇವತ್ತು ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳಿದ್ರೆ ಇಂಥ ಘಟನೆ ಆಗೋದಕ್ಕೆ ಬಿಡಬಾರ್ದಾಗಿತ್ತು. ಹಿಂದೆ ಶಿವಮೊಗ್ಗದಲ್ಲಿ ಆದಂಥ ಘಟನೆ, ಆವಾಗಲೇ ಇಂಥ ಅಯೋಗ್ಯರಿಗೆ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆಡಳಿತ ಪಕ್ಷ ಸಚಿವರು, ಶಾಸಕರೇ ಆ ರೀತಿ ಹುಚ್ಚುಟ್ಟಂಗೆ ಹೇಳಿಕೆ ಕೊಟ್ಟಾಗ ಇನ್ನೂ ಕೂಡ ಅವ್ರಿಗೆ ಈ ರೀತಿ ಒಂದು ಕರ್ನಾಟಕ ಅಂತ ಹೇಳಿದ್ರೆ ಏನು ಮಾಡೋದು ನಡೆಯುತ್ತದೆ ಅನ್ನೋ ಭ್ರಮೆನಲ್ಲಿದ್ದಾರೆ. ಎಲ್ಲವನ್ನು ಕೂಡ ಜನ ಗಮನಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.